ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದೆರಡು ಲವಂಗ ಮತ್ತು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಘಮ ಬಂದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಅರ್ಶಿಣದ ಪುಡಿ ಹಾಕಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮ್ಯಾಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡೆ. ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇ. ಸಂಡೇ ಅಂದರೆ ಸ್ವಲ್ಪ ಚಿಕನ್ ಇದ್ರೇ ಒಳ್ಳೆಯದು ಅನಿಸುತ್ತೆ. ಅದೇನೋ ಸಂಡೇ ತಿನ್ನಬೇಕು ಅನ್ನೋ ಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಲ್ವ, ಆ ಥರ. ಮಕ್ಕಳಂತೂ ಕೇಳ್ತಾರೆ ಸಂಡೇ ಟೈಮಲ್ಲಿ. ಸ್ಪೆಷಲ್ ಮಾಡಲ್ಲ ಅಂದರೆ ಏನೋ ಒಂಥರ ಅವರಿಗೂ ಬೇಜಾರು. ಹಾಗಾಗಿ ಮಾಡ್ತಾ ಇದ್ದೀನಿ ಇವತ್ತು. ಇವಾಗ ಸ್ವಲ್ಪ ಮೆಣಸನ್ನ ಕುಟ್ಟಿ ಇಟ್ಕೊಳ್ಳೋಣ ಅಂತ ಮೆಣಸನ್ನ ಕುಟ್ಟುತ್ತಾ ಇದೆ. ಬೆಂಗಳೂರಲ್ಲಂತೂ ವೆದರ್ ತುಂಬಾ ಚಳಿ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಮಳೆಗಾಲದಲ್ಲಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಅದರಲ್ಲೂ ಚಿಕನ್ ಪೆಪ್ಪರ್ ಫ್ರೈ ತಿಂದರೆ ಇನ್ನೂ ಒಳ್ಳೇದಂತಲೇ ಹೇಳ್ಬೋದು. ಇದು ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕೋತಾ ಇದ್ದೀನಿ. ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ತೊಳೆದಿಟ್ಟಿರೋಂಥ ಚಿಕನ್ನ ಹಾಕೋತಾ ಇದ್ದೀನಿ. ನೋಡಿ, ಚಿಕನ್ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಉಪ್ಪು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಚಿಕನ್ ಪೀಸಸ್ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನಾವು ಆಮೇಲೆ ಹಾಕಿದ್ರೆ ಒಂಥರ ಸಪ್ಪೆ ಅನಿಸುತ್ತೆ. ನಾವು ಉರಿಬೇಕಾದ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮೆಣಸನ್ನ ಕುಟ್ಟಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ನಾನು ಖಾರಕ್ಕೆ ಏನೂ ಹಾಕಿಲ್ಲ, ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಮೆಣಸು ಹಾಕೋತಾ ಇದ್ದೀನಿ. ಅಷ್ಟೇ ಖಾರ ಸಾಕಾಗುತ್ತೆ, ಇಲ್ಲಾಂದರೆ ಮಕ್ಕಳು ತಿನ್ನಲ್ಲ ಅಲ್ವಾ, ಆ ಕಾರಣಕ್ಕೆ. ನೀವು ಬೇಕು ಅಂದರೆ ಒಂದೊಂದೆರಡು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕೋಬೋದು. ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ನೀರೆಲ್ಲ ಏನು ಹಾಕೋಕ್ಕೋಗಿಲ್ಲ, ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಡ್ರೈ ಅಂದರೆ ಅದು ಡ್ರೈ ಆಗಿದ್ರೇ ಚೆಂದ. ಹಾಗಾಗಿ ನಾನು ವಾಟ್ರೆಲ್ಲ ಹಾಕಿಲ್ಲ. ಹಾಗೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಅವಾಗವಾಗ ತಿರುಗಿಸ್ಕೊತಾ ಇರಬೇಕಷ್ಟೆ. ನಾನು ಚಿಕ್ಕವಳಿದ್ದಾಗಂತೂ ನಮ್ಮನೆ ಚಿಕನ್ ಏನೂ ನಾವು ಮಾಡ್ತಾನೆ ಇರಲಿಲ್ಲ, ನಾನು ಅಮ್ಮ. ಆವಾಗಿನ ಪರಿಸ್ಥಿತಿ ಹಾಗಿತ್ತು. ಚಿಕನ್ ಅಂದರೆ ಯಾರಾದರೂ ಮಾಡಿರೋದು ಕೊಟ್ಟರೆ ಅದನ್ನು ತಿನ್ನೋದು ಅಷ್ಟೇ ಖುಷಿ. ಆದರೆ ನಮ್ಮ ಮಕ್ಳಿಗೆ ಈಗಾಗಲ್ಲ. ಅವ್ರು ಕೇಳಿದ್ದೆಲ್ಲ ನಾವು ಮಾಡಿಕೊಡ್ತೀವಲ್ವ, ಅದೇ ಒಂದು ನಮ್ಮ ದೇವರು ಇಷ್ಟು ಮಟ್ಟಿಗೆ ಇಟ್ಟಿದ್ದಾನಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಹಿಂದೆ ನಾವು ಪಟ್ಟಿದ್ದ ಕಷ್ಟ, ನಮಗೆ ಹೆಲ್ಪ್ ಮಾಡಿದವರು, ನಾವು ಹೇಗಿದ್ದು ಅನ್ನೋದನ್ನು ನೆನೆಸ್ಕೊಂಡು ಬೆಳೆದ್ರೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹಿಂದೆ ನಾವು ನಡೆದು ಬಂದ ದಾರಿನ ಯಾವತ್ತೂ ಮರಿಬಾರ್ದು. ಸೊ ನಾನಂತೂ ಯಾವಾಗಲೂ ನೆನಪು ಮಾಡ್ಕೋತಾನೆ ಇರ್ತೀನಿ, ಅದನ್ನು ಮಾತ್ರ ಮರೆಯಲ್ಲ. ಇವಾಗ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡ್ತಾ ಇದ್ದೆ. ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ, ಬಟ್ ಸ್ವಲ್ಪ ಲೈಟಾಗಿ ಸಪ್ಪೆ ಅನ್ನಿಸ್ತು. ಅದಕ್ಕೆ ಹಾಕೋಣ ಬೇಡವಾ ಅಂತ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅದು ಗಟ್ಟಿಯಾಗಿ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಕಲರ್ಫುಲ್ಲಾಗಿ ಸಕ್ಕತ್ತಾಗಿತ್ತು. ನೋಡಿ ಫ್ರೆಂಡ್ಸ್, ಎಮ್ಮಿ ಪೆಪ್ಪರ್ ಚಿಕನ್ ಫ್ರೈ ರೆಡಿಯಾಗಿದೆ ಬಿಸಿಯಾಗಿ. ಈ ಮಳೆಗಾಲಕ್ಕೆ ಮಾಡಿಸಿದಂಥ ರೆಸಿಪಿ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.